ಪೇಪರ್ನ ಕಾಲೇಜಿಗೆ ತಂದು ಓದ್ರಿಂದ ಬರೀ ಅವರಿಂದ ಇವರಿಗೆ ಪಾಸ್ ಮಾಡೋದೇ ಆಯಿತು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತು ಬೆಳಗ್ಗೆನೇ ಯಾಕೋ ಸ್ವಲ್ಪ ಟಯರ್ಡ್ ಅನಿಸ್ತಾ ಇತ್ತು. ಸೊ ಹಾಗಾಗಿ ನಮ್ಮ ಮನೆಯವರು ನನಗೆ ABC ಜ್ಯೂಸ್ನ ಪ್ರಿಪೇರ್ ಮಾಡಿಕೊಡ್ತಾ ಇದ್ರು. ತುಂಬ ಜನ ನನಗೆ ABC ಜ್ಯೂಸ್ ಬಗ್ಗೆ ಕೇಳ್ತಾ ಇದ್ರಿ ಅಲ್ವಾ. ಇದ್ರ ಕಂಪ್ಲೀಟ್ ವ್ಲಾಗು ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಆಗಿದೆ. ನೀವಿನ್ನೂ ಆ ವ್ಲಾಗ್ ನೋಡಿಲ್ಲ ಅಂದರೆ ಈಗಲೇ ಹೋಗಿ ಚೆಕ್ಔಟ್ ಮಾಡಿ. ಇನ್ನು ನಾನು ABC ಜ್ಯೂಸ್ನ ಕುಡ್ಕೊಂಡು ನಮ್ಮ ಮನೆಯವರಿಗೆ ಸ್ವಲ್ಪ ಹಾಲು ಕಾಸ್ಕೊಟ್ಟು ಇನ್ನು ತಿಂಡಿ ಕೆಲಸ ಸ್ಟಾರ್ಟ್ ಮಾಡಿಕೊಂಡು ಬೇಗ ತಿಂಡಿ ಎಲ್ಲ ಮಾಡಿಕೊಂಡು ಆಮೇಲೆ ನಾನು ಕೂಡ ರೆಡಿಯಾಗಿ ತಿಂಡಿ ತಿಂದ್ಕೊಂಡು ಬ್ಯಾಗ್ನ ಪ್ಯಾಕ್ ಮಾಡಿಕೊಂಡು ನಮ್ಮ ಮನೆಯವ್ರ ಜೊತೆ ಕಾಲೇಜ್ ಕಡೆ ಹೊರಟೆ. ಇನ್ನು ಅವ್ರನ್ನೆಲ್ಲ ಡ್ರಾಪ್ ಮಾಡಿಬಿಟ್ಟು ಕೆಲಸ ಅಂತ ಹೊರಟ್ರು. ಇನ್ನು ಇವತ್ತು ಕರೆಕ್ಟ್ ಟೈಮ್ಗೆ ಕಾಲೇಜಿಗೆ ಹೋಗಿದ್ರಿಂದ ಆರಾಮಾಗಿ ನೆಡ್ಕೊಂಡು ಹೋಗ್ತಾ ಇದ್ದೆ. ಇನ್ನು ಇವತ್ತಿನ ಸರ್ಪ್ರೈಸಿಂಗ್ ಫ್ಯಾಕ್ಟರ್ ಏನಪ್ಪಾ ಅಂದ್ರೆ ನಮ್ಮ ತರಲೆ ಪುಟ್ಟಿಯವರು ಓದ್ ತಕ್ಷಣ ಪೇಪರ್ ಓದ್ಕೊಂಡು ಕೂತಿದ್ರು. ಅದನ್ನ ನೋಡಿ ನಾನೇ ಶಾಕ್ ಆಗೋದೆ. ಅವಳು ಆ ನ್ಯೂಸ್ ಪೇಪರ್ನ ನಮ್ಮ ಕುಳ್ಳಿ ಮೇಡಮ್ಗೂ ಪಮ್ಮಿ ಮೇಡಮ್ಗೂ ತಂದು ಕೊಟ್ರೆ ಅವ್ರು ಓದೋದ್ ಬಿಟ್ಟು ಬರೀ ನೋಡ್ಕೊಂಡು ಹಂಗೆ ಹಿಂಗೆ ಆಟ ಆಡ್ತಾ ಇದ್ರು. ಇನ್ನು ಇದ್ದಿದ್ದ ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ತಂದಿದ್ದ ಬಾಕ್ಸ್ನ ಖಾಲಿ ಮಾಡ್ಕೊಂಡು ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾ ಇದ್ದೆ. ಅಷ್ಟರಲ್ಲಿ ಇವ್ರು ಬಂದು ನನ್ನನ್ನು ಎಬ್ಬರಿಸಿದ್ರು. ಇವ್ರುಗಳೆಲ್ಲ ವಿಡಿಯೋದಲ್ಲೇ ಮನೆ ನೋಡಿ ರೆಕಗ್ನೈಸ್ ಮಾಡ್ಕೊಂಡು ಬಂದು ಮಾತಾಡಿಸಿ ಸ್ವಲ್ಪ ಹೊತ್ತು ಕೂತಿದ್ರು, ಹೊರಟ್ರು. ಇದು ಕೂಡ ನನಗೊಂಥರ ಬೆಸ್ಟ್ ಮೂಮೆಂಟು. ನಾನು ಯಾರು ಅಂತಾನೆ ಗೊತ್ತಿಲ್ಲ, ಅಷ್ಟು ಪ್ರೀತಿ ಕೊಟ್ಟು ಮನೆ ಹುಡುಕೊಂಡು ಬಂದು ಮಾತಾಡ್ಸಿದ್ರಲ್ವ, ಅವ್ರಿಗೂ ಕೂಡ ನನ್ನ ಕಡೆಯಿಂದ ಒಂದು ಥ್ಯಾಂಕ್ ಯು. ಇನ್ನು ಸಂಜೆಯಿಂದ ಸ್ವಲ್ಪ ರೆಡಿ ಆಗಿಬಿಟ್ಟು ನನ್ನೊಂದು ಶೂಟ್ ಇತ್ತು, ಅದನ್ನು ಮುಗಿಸ್ಕೊಂಡು ಬರೋದ್ರೊಳಗಡೆ ಕತ್ಲೆ ಆಗೋಗಿತ್ತು. ಇನ್ನು ನಮ್ಮ ಕುಳ್ಳಿ ಮೇಡಮ್ ಅವರು ಅವ್ರ ಮನೇಲಿ ಬೆಳೆದಿದ್ರು ಅಂತ ಹಿತ್ಲವರೆಕಾಯಿ ತಂದು ಕೊಟ್ಟಿದ್ಲು. ಇನ್ನು ಅದರದ್ದೇ ಸಾರು ಮಾಡಿಕೊಂಡು ಮುದ್ದೆ ಮಾಡೋಕ್ಕಾಗಿಲ್ಲ ಅಂತ ಅನ್ನನೇ ಮಾಡಿಕೊಂಡೆ. ಹಾಗೆ ಅಡುಗೆ ಮನೆಯೂ ಕ್ಲೀನ್ ಮಾಡಿಕೊಂಡು ಮ್ಯಾಚ್ ನೋಡ್ಕೊಂಡು ಕೂತ್ಕೊಂಡಿದ್ದಾಯಿತು. ಈ ಬ್ಲಾಗ್ ಇಷ್ಟ ಲೈಕ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ.